ಗಾಡಿ ಜಂಪ್ ಮಾಡಿ ಓಡ್ಲಕ್ಕೆ ಪ್ರಾರಂಭ ಮಾಡ್ತಾರೆ. ಇವರು ಒಂದು 8-10 ಮಂದಿ ಊರಾಗಿನ ಜನ ಅವ್ರು ಹೆಂಗಾರ ಮಾಡಿ ಹಿಡಿಬೇಕಂತ ಇವರು ಓಡ್ಲತ್ತಾರೆ. ಓಡಿ 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 ಅವು ಸುಸ್ತಾದವ. ಯಾರು ಹೆಂಗೂ ನನಗೆ ಹಿಡಿತಾರಪ್ಪ ಅದು ತಿಳ್ಕೊಂಡು ಒಂದು ಹೊಲ ಇತ್ತು. ಆ ಹೊಲದಾಗ ಕೂಡಿ ಬಿದ್ದಾವ ಅಂತ ಅವ ಜನರು ಇನ್ನೂ ಒಂದು ನಿಮಿಷ 2 ನಿಮಿಷದ ಜನ ಬರ್ತಾರೆ. ಅದು ಪುಣ್ಯಕ್ಕೆ ಅವ ಎಲ್ಲಿ ಕೂಡಿ ಬಿದ್ದನಲ್ಲ ಅಲ್ಲಿ ಸೀತ್ನಿ ತಿಂದಿನ ಬೂದಿ ಇತ್ತು. ಅವ ಏನು ಮಾಡ್ದ, ಆ ಸೀತ್ನಿ ತಿಂದಿನ ಬೂದಿ ಹಿಂಗೆ ತಗೊಂಡು ಹಿಂಗೆಲ್ಲ ಕಡೆ ಹಚ್ಕೊಂಡು ಹಿಂಗೆ ಜಪ ಮಾಡ್ಕೋತ ಕುಂತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪ ಮಾಡ್ಲತ್ತ. ಅವ ಓಡ್ಕೋತ ಬಂದು ನೋಡ್ತಾರೆ, ನೋಡ್ತಾರೆ, ಎಲ್ಲರೂ ನಮಸ್ಕಾರ ಮಾಡಿದ್ರು. ಯಾಕಂದ್ರೆ ಅವರು ಕುಂತು ತಪಸ್ಸು ಮಾಡ್ಲತ್ತಾನ. ಅವನಿಗೆ ಕಾಳಂತ ಹೆಂಗೆ ತಿಳಿತಾರ ಬಂದು ಅವ್ರು ಎಲ್ಲರೂ ನಮಸ್ಕಾರ ಮಾಡಿದ್ರು. ಮತ್ತೆ ಯಾರ್ಯಾರು ತಿಂದಾಗ 10-20 ಇದ್ರ ಮುಂದೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಮುಂದೆ ಅವಾಗೆಲ್ಲರೂ ಮಾಡಿ ಗುರುಗಳೇ ಈ ಕಡೆ ಕಾಲು ಓಡುವುದ ಸ್ವಲ್ಪ ಆಯ್ತು, ಏನು ಈ ಕಡೆ ಹೋದ, ಏನು ಈ ಕಡೆ ಹೋದ ಏನಪ್ಪ ಸ್ವಲ್ಪ ಹತ್ತಿಲ್ಲ. ಆಮೇಲೆ ಈಗ ಸಿಗಲಾಗಿ ತಿಳ್ಕೊಂಡು ವಾಪಸ್ ಊರಾಗೆಲ್ಲ ಪ್ರಚಾರ ಆಯ್ತು. ನಡು ಊರು ಸಿಗಿ ಮಧ್ಯೆಲ್ಲ ಹೋಗ್ತಾರೆ, ಕೊಡ್ತಾರೆ, ಜಗಳ ಮಾಡ್ಕೊತ ಕೊಡ್ತಾರೆ. ಮಾರನೇ ದಿವಸ ಊರವರೆಲ್ಲ ಮುಂಜಾನೆ ಹಣ್ಣು ಕಾಯಿ ಹಾಲು ತಗೊಂಡು ನಡೆದ್ರೆ ಊರಿಗೂರ್ಲ ಹಿಂಗೆ ನಮಸ್ಕಾರ ಮಾಡತ್ತು. ಅಳಗರಿಸ್ತೀವಿ. ನಾ ಸುಮ್ಮನೆ ಏನೋ ನನ್ನ ಜೀವ ಬಚ್ಚಿಸ್ಕೋಬೇಕಂದ್ರೆ ಭಸ್ಮ ಹಚ್ಕೊಂಡು ನಾ ಮಂತ್ರ ಜಪ ಮಾಡಿದ್ರೆ ಇಷ್ಟು ನನಗೆ ಬೆಲೆ ಸಿಗ್ಲತ್ತದ. ನಾ ಖರೆ ಸಂತ ಯಾಕೆ ಆಗಬಾರ್ದು, ಖರೆ ಸನ್ಯಾಸಿ ಯಾಕೆ ಆಗಬಾರ್ದು? ಅವ ನಿಜವಾದ ಶರಣ ಆಗ್ಬಿಟ್ಟ. ಅವ ನಿಜವಾದ ಯಾಕೆ ಹೇಳ್ತೀನಿ ಮಾತನ್ನಂದ್ರೆ, ಮನುಷ್ಯನ ಜೀವನ ಒಳ್ಳೇದು ಕಡೆ ನಾವು ಮಾಡಿದ್ರೆ ಅವನ ಬದಲಾವಣೆ ನಾವು ಆಗ್ತೀವಿ. ಅದಕ್ಕೆ ನಮ್ಮ ಜೀವನದಲ್ಲಿ ಒಳ್ಳೇದು ಕೇಳೋದು, ಒಳ್ಳೇದು ಮಾಡೋದು, ಒಳ್ಳೇದು ಓದೋದು, ಒಳ್ಳೆ ಮಹಾತ್ಮರ ಸತ್ಸಂಗದಲ್ಲಿ ಕುಂತು ಕೇಳೋದು